ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ಮುಂಜಾನೆ ದೇವರು ಹೀಗೆ ಮಾತಾಡಿದರೆ, ಹಲ್ಲೆಲೂಯಾ, ಯೇಸು ಕ್ರಿಸ್ತನು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಇನ್ನು ನಿನಗೆ ಜನಾಂಗಗಳಿಂದ ಅವಮಾನ ಆಗೋದಿಲ್ಲ ಎಂಬುದಾಗಿ ದೇವರು ಸಂದೇಶವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರು ಸುಂದರವಾದ, ನಾವು ಪ್ರಾರ್ಥನೆ ಮಾಡಿ ಎದ್ದಿದ ಮೇಲೆ ದೇವರು ಒಂದು ಮಾತು ಹೇಳುತ್ತಾರೆ, ನೀನು ಜನಾಂಗಗಳಿಂದ ಇನ್ನೂ ಅವಮಾನ ಅನುಭವಿಸದೇ ಇರುವಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವ ವಿಷಯದಲ್ಲಿ ನಿನಗೆ ನಿನ್ನ ಸಭೆಯಲ್ಲಾಗಲಿ, ಚರ್ಚಲ್ಲಾಗಲಿ, ನಿನ್ನ ಊರಲ್ಲಾಗಲಿ ಅವಮಾನಕ್ಕೆ ಒಳಗಾಗಿದೆಯೋ, ಅದಕ್ಕಾಗಿ ನಿನ್ನನ್ನು ನೋಡಿ ದೇವರು ಹೇಳುತ್ತಾ ಇದ್ದಾರೆ, ಇನ್ನೂ ಜನಾಂಗಗಳಿಂದ ನೀನು ಅವಮಾನವನ್ನು ಅನುಭವಿಸದೇ ಇರುವಿ ಎಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಭಯಪಡಬೇಡ. ದೇವರು ನಿನಗೆ ಯಾವ ಸ್ಥಳದಲ್ಲಿ ನೀನು ಅವಮಾನದಿಂದ ಬಿದ್ದಿದೆಯೋ ಅದೇ ಸ್ಥಳದಲ್ಲಿ ಎರಡರಷ್ಟು ಮಾನವನ್ನು ದೇವರು ಒದಗಿಸುವಾತನಾಗಿದ್ದಾರೆ. ಹಲ್ಲೆಲೂಯಾ. ದೇವರು ನಿನಗೆ ಎರಡರಷ್ಟು ಮಾನವನ್ನು ಒದಗಿಸುವ ದೇವರ ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಚರ್ಚು ಭಯಪಡಬಾರದು. ಎಲ್ಲ ವಿಷಯದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಎಲ್ಲ ವಿಷಯದಲ್ಲೂ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೋ ಆವಾಗ ದೇವರು ನನ್ನನ್ನು ಉನ್ನತ ಸ್ಥಾನಕ್ಕೆ ತರುತ್ತಾನೆ. ಬಿದ್ದಿರುವ ಆ ಸ್ಥಳದಲ್ಲಿ ದೇವರು ಗೌರವಿಸುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಸಭೆಯಲ್ಲಿ, ನಿನ್ನ ಊರಲ್ಲಿ ನಿನಗೆ ಮರ್ಯಾದೆ ಇಲ್ಲವೋ, ದೇವರು ಖಂಡಿತವಾಗಿ ಈ ವಾಗ್ದಾನ ನಿನಗೋಸ್ಕರ ಮಾಡ್ತಾ ಇರುವುದು. ಹಲ್ಲೆಲೂಯಾ. ಈ ವಾಗ್ದಾನ ಯೇಸು ಕ್ರಿಸ್ತನು ನಿನಗೆ ಮಾಡುತ್ತಾ ಇರುವುದು. ನಿನ್ನನ್ನು ಆಶೀರ್ವಾದ ಮಾಡುವ ದೇವರು ಒಬ್ಬನಿದ್ದಾನೆ. ಈ ಮುಂಜಾನೆ ಜಾಬದಲ್ಲಿ ಈ ವಾಕ್ಯ ಕೇಳುವಂಥ ನಿನ್ನನ್ನೇ ದೇವರು ಮಾತಾಡ್ತಾ ಇರುವುದು. ಹಲ್ಲೆಲೂಯಾ. ಇನ್ನು ಜನಾಂಗಗಳಿಂದ ನೀನು ಅವಮಾನವನ್ನು ಅನುಭವಿಸದೇ ಇರುವಿ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ನಿನ್ನ ಸಂಗಡ ಇದ್ದು ನೀನು ಯಾವ ಸ್ಥಳದಲ್ಲಿ ಅವಮಾನಕ್ಕೆ ಒಳಗಾಗಿದೆಯೋ ಆ ಸ್ಥಳದಲ್ಲಿ ದೇವರು ನಿನ್ನನ್ನು ಗೌರವಿಸುವಾತನಾಗಿದ್ದಾನೆ. ದೇವರು ನಿನ್ನನ್ನು ಉನ್ನತಕ್ಕೆ ತರುವಾತನಾಗಿದ್ದಾನೆ. ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ನಿನ್ನ ಯಜಮಾನ ಕುಡುಕನಾಗಿದ್ದರು ಸರಿ. ಹಲ್ಲೆಲೂಯಾ. ಅಯ್ಯೋ, ಇವರ ತಂದೆ ಬಹಳ ಕುಡಿದು ಎಲ್ಲೊಂದರಲ್ಲಿ ಬೀಳ್ತಾನೆಂದು ನಿನ್ನ ಅಕ್ಕಪಕ್ಕದವರು ನಿನ್ನನ್ನು ಅವಮಾನ ಪಡಿಸ್ತಿರ್ಬೋದು. ಈಕೆಯ ಯಜಮಾನನು ಬಹಳ ಕುಡುಕನಾಗಿದ್ದಾನೆಂದು ನಿಮ್ಮನ್ನು ಅವಮಾನ ಪಡಿಸುತ್ತಿರಬಹುದು. ನೀವು ಇವರ ಮಗನು ಬಹಳ ಕುಡುಕನೆಂದು ಪದೇ ಮಾತಾಡಿ ನಿಮ್ಮನ್ನು ಚುಚ್ಚುತ್ತಿರಬಹುದು. ಆದರೆ ಇಲ್ಲಿ ದೇವರ ವಾಕ್ಯ ತಿಳಿಸುತ್ತಿರುವುದು ಏನು ಗೊತ್ತಾ? ಇನ್ನು ಮೇಲೆ ಜನಾಂಗಗಳಿಂದ ನಿನಗೆ ಅವಮಾನವನ್ನು ಅನುಭವಿಸದೇ ಇರುವಿ ಎಂಬುದಾಗಿ ಹೇಳುತ್ತಾ ಇದ್ದಿದೆ. ಹಲ್ಲೆಲೂಯಾ. ನೀನು ಎಚ್ಚರವಾಗಿದ್ದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಈ ವಾಕ್ಯ ಕೇಳುವ ಸ್ತ್ರೀ ಆಗಿರ್ಬೋದು, ಪುರುಷನಾಗಿರ್ಬೋದು, ಈ ವಾಗ್ದಾನವನ್ನು ಇಟ್ಟು ಪ್ರಾರ್ಥನೆ ಮಾಡು. ನನಗೆ ಜನಾಂಗಗಳಿಂದ ಅವಮಾನವಾಗಿ ನನಗೆ ಸಾಕಾಗಿದೆ. ಯೇಸುವೇ ನನ್ನನ್ನು ಗುಣಪಡಿಸು, ಯೇಸುವೇ ನನ್ನನ್ನು ಆಶೀರ್ವಾದ ಮಾಡು ಎಂದು ನೀನು ನುಡಿಯುವುದಾದರೆ ಯೇಸುವಿನ ಆ ಆಶೀರ್ವಾದ ನಿನ್ನ ಬಾಯಲ್ಲಿದೆ. ನೀನು ಏನೇನು ನುಡಿಯುತ್ತೀಯೋ ಅದನ್ನು ಖಂಡಿತವಾಗಿ ಆಗುತ್ತದೆ. ಹಲ್ಲೆಲೂಯಾ. ನೀನು ಏನೇನು ಹೇಳ್ತೀಯೋ ಅದನ್ನು ಖಂಡಿತವಾಗಿ ಆಗುತ್ತದೆ. ನೀನು ಹೇಳಬೇಕು, ಯೇಸು ಕ್ರಿಸ್ತನ ನಾಮದಲ್ಲಿ ಈ
ಅವಮಾನವನ್ನು ನನ್ನ ಬಳಿಯಲ್ಲಿರುವುದಿಲ್ಲ, ಈ ಅವಮಾನವನ್ನು ನನ್ನ ಬಳಿಯಲ್ಲಿರುವುದಿಲ್ಲ. ಯೇಸು ನನ್ನಲ್ಲಿದ್ದಾರೆ. ನನಗಾಗಿ ನಾನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಯೇಸು ವಾಗ್ದಾನ ಮಾಡಿದ್ದಾರೆ, ನಿನಗೆ ಜನಾಂಗಗಳಿಂದ ಅವಮಾನವಾಗೋದಿಲ್ಲ, ನಿನಗೆ ಜನಾಂಗಗಳಿಂದ ಇನ್ನು ಮೇಲೆ ಅವಮಾನವಾಗುವುದಿಲ್ಲ ಎಂದು ನನಗೆ ದೇವರು ಹೇಳಿದ್ದಾರೆ. ನಾನು ಆ ವಾಕ್ಯವನ್ನು ನಂಬುತ್ತೇನೆ ಎಂದು, ಆ ವಾಕ್ಯವನ್ನು ನಾನು ನಂಬುತ್ತೇನೆ. ಯೇಸು ನನ್ನ ತಲೆ ಎತ್ತುವಂತೆ ಮಾಡುತ್ತಾರೆಂದು ನೀನು ನಂಬಬೇಕು. ನೀನು ಯಾವಾಗ ನಂಬುತ್ತೀಯೋ ಆಗ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿನ್ನ ಮೇಲೆ ಬರುವುದಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿನ್ನ ಮೇಲೆ ಬರುವುದಾಗಿದೆ. ಭಯಪಡಬೇಡ. ನೀನು ಪ್ರತಿದಿನ ಎದ್ದು ಹೇಳು, ಯೇಸು ನನಗಾಗಿ ಯುದ್ಧ ಮಾಡುತ್ತಾನೆ, ಯೇಸು ನನಗಾಗಿ ಯುದ್ಧ ಮಾಡುತ್ತಾನೆ. ನಾನು ಭಯಪಡುವುದಿಲ್ಲ. ಇವತ್ತು ಅವಮಾನವಾಗಿರ್ಬೋದು ನಿಜ, ಆದರೆ ನಾಳೆ ನನ್ನ ತಲೆ ಎತ್ತಲ್ಪಡುತ್ತದೆ. ಯಾಕಂದರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಎಂದು ನಿನ್ನ ಬಾಯಿಂದ ಹೇಳಬೇಕು. ಯಾಕಂದರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಇನ್ನು ಜನಾಂಗಗಳಿಂದ ಇನ್ನೂ ಅವಮಾನ ಅನುಭವಿಸದೇ ಇರುವಿ ಎಂಬುದಾಗಿ ದೇವರು ಹೇಳಿದ್ದಾರೆ ಎಂದು ನೀನು ನಂಬಬೇಕು. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಾಲಗಾರರು ಮನೆಗೆ ಬಂದು ಪ್ರತಿದಿನ ನಿನ್ನನ್ನು ಹಿಂಸೆ ಕೊಡುತ್ತಾ ಇದ್ದಾರಾ? ಭಯಪಡಬೇಡ. ನೀನು ಒಳಗೆ ಹೋಗಿ ಪ್ರಾರ್ಥನೆ ಮಾಡು. ಆತನ ಬರುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡು. ದೇವರು ನಿನ್ನ ಸಂಗಡ ಇದ್ದು ಆತನನ್ನು ಕೊಡಬೇಕಾಗಿರುವುದೆಲ್ಲವನ್ನು ತೀರಿಸುವುದಕ್ಕಾಗಿ ದೇವರು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನೀನು ಯೇಸುವಿನ ನಾಮದಲ್ಲಿ ಮೊಳಕಾಲೂರಿ ಪ್ರಾರ್ಥನೆ ಮಾಡು. ಅಯ್ಯೋ, ಅಲ್ಲೂ ಓಡೋಗಿದರೆ ನಾನು ತಪ್ಪಿಸಿಕೊಳ್ಳಬಹುದು, ಇಲ್ಲೂ ಓಡೋಗಿದರೆ ತಪ್ಪಿಸಿಕೊಳ್ಳಬಹುದೆಂದು ಚಿಂತೆ ಮಾಡಬೇಡ. ನಿನ್ನ ಸಂಗಡ ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರಾಗಿದ್ದಾನೆ. ನಿನ್ನನ್ನು ಅವಮಾನ ಪಡಿಸುವಾತನಕ್ಕಿಂತಲೂ ಹೆಚ್ಚಿನವನು ನಿನ್ನ ಒಳಗಿದ್ದಾನೆ. ನೀನು ಆತನ ಮುಂದೆ ಮೊಳಕಾಲೂರಿ ಪ್ರಾರ್ಥನೆ ಮಾಡು. ನೀನು ಆತನ ಮುಂದೆ ಮೊಳಕಾಲೂರಿ ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವುದಾದರೆ ನೀನು ಹೇಗಿರ್ತಿ ಗೊತ್ತಾ? ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ಅನೇಕರಿಗೆ ಸಾಲ ಕೊಡುವೆ ಹೊರತು ನೀನು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ನೀನು ಅನೇಕರಿಗೆ ಸಾಲ ಕೊಡುವೆ ಹೊರತು ನೀನು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ವಾಗ್ದಾನಗಳನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡು. ಜಯವನ್ನು ದೇವರು ಕೊಡುತ್ತಾನೆ. ವಾಗ್ದಾನಗಳನ್ನು ಹಿಡಿದಿಟ್ಟುಕೊಂಡು ಪ್ರತಿದಿನ ಪ್ರಾರ್ಥನೆ ಮಾಡು. ಜಯ ದೇವರು ಕೊಡುತ್ತಾರೆ. ಯೇಸು ನಿನಗೆ ಜಯ ಕೊಡುವಾತನಾಗಿದ್ದಾನೆ. ಯೇಸು ನಿನಗೆ ಜಯ ಕೊಡುವಾತನಾಗಿದ್ದಾನೆ. ಯೇಸು ನಿನಗೋಸ್ಕರ ಚಿಂತೆ ಮಾಡುತ್ತಾನೆ. ನೀನು ಹಾಕುವ ಕಣ್ಣೀರುಗಳನ್ನು ಯೇಸು ಕ್ರಿಸ್ತನು ನೋಡಿದ್ದಾರೆ. ನೀನು ಹಾಕುವ ಕಣ್ಣೀರುಗಳನ್ನು ಯೇಸು ಕ್ರಿಸ್ತನು ನೋಡಿದ್ದಾರೆ. ಅದಕ್ಕೋಸ್ಕರವೇ ಈ ಬೆಳಗಿನ ಜಾವದಲ್ಲಿ ದೇವರು ನಿನಗೋಸ್ಕರ ಈ ಸಂದೇಶವನ್ನು ಇಟ್ಟಿದ್ದಾರೆ. ನಿನಗೋಸ್ಕರ ಈ ವಾಗ್ದಾನಗಳನ್ನು ತಿಳಿಸುತ್ತಾ ಇದ್ದಾರೆ. ನಿನಗೆ ಅವಮಾನವಾಗುವುದಿಲ್ಲ, ನಿನಗೆ ಅವಮಾನವಾಗುವುದಿಲ್ಲ. ಯೇಸುವಿನ ನಾಮದಲ್ಲಿ ನೀನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ನೀನು ಕಳಕೊಂಡಿರುವ ಎಲ್ಲವನ್ನು ಎರಡರಷ್ಟು ದೇವರು ಹಿಂತಿರುಗಿ ಕೊಡುತ್ತಾರೆ. ನೀನು ಕಳಕೊಂಡಿರುವುದೆಲ್ಲವನ್ನು ಯೇಸು ಎರಡರಷ್ಟು ಹಿಂತಿರುಗಿ ಕೊಡುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಏನೇನು ಕಳೆದುಕೊಂಡಿದೆಯೋ ಅದನ್ನೆಲ್ಲ ದೇವರು ನಿನಗೆ ಹಿಂತಿರುಗಿ ಕೊಡುತ್ತಾರೆ. ಅದನ್ನೆಲ್ಲ ಯೇಸು ನಿನಗೆ ಹಿಂತಿರುಗಿ ಕೊಡುತ್ತಾರೆ. ಯೇಸು ಕ್ರಿಸ್ತನು ನಿನ್ನ ಮಧ್ಯದಲ್ಲಿದ್ದು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ನಿನ್ನ ವೈರಿಗಳನ್ನು ನಿನ್ನ ಪಾದದ ಕೆಳಗೆ ಹಾಕಿ ತುಳಿಸಿ ಬಿಡುವೆನೆಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ. ನಿನ್ನ ವೈರಿಗಳನ್ನು ನಿನ್ನ ಪಾದದ ಕೆಳಗೆ ಹಾಕಿ ತುಳಿಸಿ ಬಿಡುವೆನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯಾ.
ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಎದ್ದಿ ಕೈ ಹಾಕುವ ಪ್ರತಿಯೊಂದು ಕೆಲಸದಲ್ಲಿ ಯೇಸುವಿಗೆ ಕೃತಜ್ಞತೆ ಸ್ತುತಿ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿಕೋ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಯೇಸುವೇ ಈ ಕೆಲಸ ಕೊಟ್ಟಿರುವುದು ನೀನು ಎಂದು ಆತನಿಗೆ ಸ್ತುತಿ ಮಾಡು. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಇರುವುದಕ್ಕಾಗಿ ಒಂದು ಒಳ್ಳೆ ಸ್ಥಳ ಕೊಟ್ಟಿದ್ದಾನೆಂದರೆ ಯೇಸುವಿಗೆ ಸ್ತುತಿ ಮಾಡು. ದೇವರೇ ಇದು ಕೊಟ್ಟಿರುವುದು ನೀನು ಎಂದು ಸ್ತುತಿ ಮಾಡು. ಯೇಸುವೇ ಇದು ಕೊಟ್ಟಿರುವುದು ನೀನೆಂದು ಸ್ತುತಿ ಮಾಡು. ನಿನಗೆ ಒಳ್ಳೆ ಆಹಾರ ಕೊಟ್ಟಿದ್ದೇನೋ, ದೇವರಿಗೆ ಸ್ತುತಿ ಮಾಡು. ದೇವರೇ ನಿನಗೆ ಸ್ತೋತ್ರವಾಗಲಿ. ಯೇಸುವೇ ನಿನಗೆ ಸ್ತೋತ್ರವಾಗಲಿ. ನನ್ನನ್ನು ಒಳ್ಳೆ ಆಹಾರ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಸ್ತುತಿ ಮಾಡು. ನನಗೆ ಒಳ್ಳೆ ಮನಸ್ಸು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಂದು ಸ್ತುತಿ ಮಾಡು. ನಾನು ಮಲಗಿಕೊಂಡು ನಿದ್ರೆ ಮಾಡಿ ನನ್ನ ಮಕ್ಕಳ ಒಳಗೆ ನನ್ನ ಕುಟುಂಬದೊಂದಿಗೆ ನಾನು ಸಂತೋಷವಾಗಿದ್ದೇನೆ. ದೇವರೇ ನಿನಗೆ ಸ್ತೋತ್ರ ಎಂದು ಹೇಳು. ಹಲ್ಲೆಲೂಯ. ಯಾವಾಗ ನೀನು ಯೇಸುವಿನ ನಾಮ ಸ್ತುತಿ ಮಾಡುತ್ತೀಯೋ ಆಗ ನಿನ್ನ ಬಂಧನಗಳಿಂದ ದೇವರು ಬಿಡುಗಡೆ ಮಾಡುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನ ಸಂಗಡ ಇದ್ದಾನೆ. ನಿನಗೆ ಇನ್ನೂ ಅವಮಾನವಾಗೋದಿಲ್ಲ. ನಿನಗೆ ಇನ್ನೂ ಅವಮಾನವಾಗೋದಿಲ್ಲ. ನಿನ್ನ ಕುಟುಂಬದವರಿಂದ ನಿನಗೆ ಅವಮಾನವಾಗಿದ್ದರೆ ಭಯಪಡಬೇಡ. ನಿನ್ನ ಯಜಮಾನನು ಗೌರವಾದ ಪಾತ್ರೆಯಾಗಿದ್ದಾನೆ. ನಿನ್ನ ಯಜಮಾನನು ಗೌರವಾದ ಪಾತ್ರೆಯಾಗಿದ್ದಾನೆ. ನಿನ್ನನ್ನು ಗೌರವಿಸುತ್ತಾನೆ. ಜನಗಳ ಮುಂದೆ ನಿನ್ನ ತಲೆಯನ್ನು ಎತ್ತುವಂತೆ ಮಾಡುತ್ತಾನೆ. ಭಯಪಡಬೇಡ. ದೇವರು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯ. ನಿನ್ನನ್ನೇ ಕುರಿತು ದೇವರು ಹೇಳುತ್ತಾ ಇರುವುದು, ಇನ್ನು ಜನಾಂಗಗಳಿಂದ ನೀನು ಅವಮಾನವನ್ನು ಅನುಭವಿಸದೇ ಇರುವಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯ. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ, ನಿನ್ನನ್ನು ಅಭಿಷೇಕ ಮಾಡಲಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಯೇಸು ಕ್ರಿಸ್ತನು ನಿನ್ನನ್ನು ಹೇರಾಳವಾಗಿ ಆಶೀರ್ವಾದ ಮಾಡುತ್ತಾನೆ. ಭಯಪಡಬೇಡ. ನಿನ್ನ ಸಂಗಡ ದೇವರಿದ್ದಾನೆ. ನೀನು ಎಲ್ಲೇ ತಲೆ ತಗ್ಗಿಸಿದ್ದರೂ ಸರಿ, ನಿನ್ನನ್ನು ದೇವರು ತಲೆ ಎತ್ತುವಂತೆ ಮಾಡುತ್ತಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್. ಜೈ ಕ್ರಿಸ್ತ.